ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ವಂತ ಜಮೀನಿಲ್ಲ, ಬೆಳೆಗೆ ಪೂರೈಸಲು ನೀರು ಇಲ್ಲ, ಆದರೂ ಕೃಷಿ ಮಾಡಿಯೇ ಸೈ ಎನಿಸಿಕೊಳ್ಬೇಕು ಎನ್ನುವ ದೃಢ ನಿಶ್ಚಯ ಮಾಡಿದ ಬಿಸಿಲು ನಾಡಿನ ರೈತನೋರ್ವ ಜಮೀನು ಹಾಗೂ ನೀರನ್ನ ಬಾಡಿಗೆ ಪಡೆದು ಕಲ್ಲಂಗಡಿ ಬೆಳೆದು ಭರ್ಜರಿ ಆದಾಯ ಗಳಿಸ್ತಾ ಇದ್ದಾರೆ. ಬರದ ನಾಡಲ್ಲಿ ಬಂಗಾರದಂತಹ ಕಲ್ಲಂಗಡಿ ಬೆಳೆದು ಸೈ ಎನಿಸಿಕೊಂಡ ರೈತನ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಲ್ಯಾಣ ಕರ್ನಾಟಕ ಭಾಗ ಅಂದ್ರೆ ಬಿಸಿಲ ನಾಡು, ಕೃಷಿಗೆ ನೀರಿಲ್ಲದ ಇರುವ ವಾತಾವರಣ. ಇಂತಹ ಪ್ರದೇಶದಲ್ಲೂ ರೈತರು ಬಂಪರ್ ಬೆಳೆ ಬೆಳೆದು ತೋರಿಸ್ತಿದ್ದಾರೆ. ಹೌದು, ಯಾದಗಿರಿ ತಾಲೂಕಿನ ಮುಂಡರಗಿ ಗ್ರಾಮದ ಅಶೋಕನಗರ ತಾಂಡಾದ ರೈತ ಜಮೀನು ಇಲ್ಲದೆ ನೀರು ಇಲ್ಲದೆ ಎರಡನ್ನ ಬಾಡಿಗೆ ಪಡೆದು ಕೃಷಿಯಲ್ಲಿ ಯಶ ಕಂಡಿದ್ದಾರೆ. ಮಲ್ಲು ರಾಠೋಡ್ ಎಂಬ ರೈತ ಕೃಷಿಯಲ್ಲಿ ಬದುಕು ಕಟ್ಟಿಕೊಳ್ಳಬೇಕೆಂಬ ಹಂಬಲದಿಂದ ಜಮೀನಿಲ್ಲದಿದ್ದರೂ ಜಮೀನು ಲೀಸ್ ಪಡೆದು ಅದರ ಜೊತೆ ನೀರು ಸಹಿತ ಬಾಡಿಗೆ ಪಡೆದು ಕಲ್ಲಂಗಡಿ ಬೆಳೆ ಬೆಳೆದಿರೋದು ವಿಶೇಷವಾಗಿದೆ. ಇನ್ನು ಪ್ರತಿ ಎಕರೆಗೆ 30 ಟನ್ನಷ್ಟು ಕಲ್ಲಂಗಡಿ ಫಸಲು ಬೆಳೆದು ಸಾಧನೆಗೈದ ರೈತನ ಛಲ ನಿಜಕ್ಕೂ ಸ್ಫೂರ್ತಿದಾಯಕ ಆಗಿದೆ. ನಾವು ಏನು ಬೊಂಬಾಯಿ ಪುನ ದುಳ್ಳಾರ್ದಂಗ ಇಲ್ಲೇ ಬೇರೆಯವ್ರ ಹೊಲಗಳ ಲೀಸಿಗೆ ಹಾಕಿ ನೀರು ಒಬ್ಬರದ ಹೊಲ ಒಬ್ಬರದ ತಂದು ಕೆಸಿ ನಾವು ಹೊಲದಾಗ ಕಲ್ಲಂಗಡಿ ಬೆಳೆಸಿವಿ. ಚೆನ್ನಾಗಿ ಬಂದಾಯ್ತು ಕಲ್ಲಂಗಡಿ. 5-6 ವರ್ಷಲಿಂತ ಭೀ ಕಲ್ಲಂಗಡಿ ಮಾಡ್ಕೊಂಡು ಬರಾಕತ್ತೀವಿ ನಾವು. ಕಂಟಿನ್ಯೂ ಕಲ್ಲಂಗಡಿ ಇರ್ತಾವೆ ವರ್ಷನ್ಗೆ ನಂಬಲ್ಲಿ. ಅಂದರೆ ಈ ವರ್ಷ ನಮಗೆ ಇಳುವರಿಕೆ ಅದು ಎಲ್ಲ ಚೆನ್ನಾಗಿ ಆಗ್ಯದ ಸರ್. ನಮಗೆ ನೋಡಿ ನೀವೇನು ಮಾಡ್ಬೋದು ಸರ್ ಅಂತ ನಮ್ಮ ಉಮೇಶ್ ಸಾಬ್ರು ಬಂದಿದ್ದಾರೆ ನಮ್ಮ ತೋಟಕ್ಕೆ. ಬಂದು ಕೆಸಿ ಎಲ್ಲ ನಮ್ದು ಕೇಳಿದ್ದಾರೆ. ಕೇಳಿ ಕೆಸಿ ನೀವು ಚಲೋ ಭಾರಿ ಬೆಳೆಸಿರಂತ ಸನ್ಮಾನ ಮಾಡ್ಯಾರ ಸರ್ ನಮಗೆ. ಯುವ ರೈತ ಬೆಳೆದ ಕಲ್ಲಂಗಡಿ ಬೆಳೆ ಈಗ ನೆರೆಯ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ರಾಜ್ಯಗಳಿಗೂ ಮಾರಾಟ ಆಗ್ತಿದೆ. ಇದರಿಂದ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನ ಬಾಳಿಗೆ ಕಲ್ಲಂಗಡಿ ಬಂಪರ್ ಲಾಭ ಒದಗಿಸಿಕೊಟ್ಟಿದೆ. ಇದರಿಂದ ಸುತ್ತಮುತ್ತಲಿನ ಸಂಘ ಸಂಸ್ಥೆಯ ಮುಖಂಡರು ಯುವ ರೈತರಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಮಲ್ಲು ತಂದೆ ಗೋಬ್ರಿಯಾರ್ ರಾಠೋಡ್ ಅಂತಕ್ಕಂಥದ್ದು ಮುಂಡ್ರಿ ತಾಂಡದ ಯುವಕ, ವಿದ್ಯಾವಂತ ಇಲ್ಲ, ಆದರೆ ಒಂದು ಏನಾದರೂ ಮಾಡಬೇಕಂತಕ್ಕಂಥದ್ದು ಛಲದಿಂದ ಇವತ್ತು ಇದು ಒಣ ನೆಲನೇ ಲೀಸ್ ತೊಗೊಂಡನ. ಮತ್ತು ನೀರು ಒಬ್ರ ಕಡೆಯಿಂದ ಬೋರಿಂಗ್ನಿಂದ ತೊಗೊಂಡು ಲೀಸ್ ತೊಗೊಂಡು ಇವತ್ತು ಈ ಹೊಲದಲ್ಲಿ ಏನು ಬೆಳೆಯಾರ್ದೆ ಬಂಗಾರದಂಥ ಬೆಳೆ ಬೆಳೆದು ಇವತ್ತು ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಈ ಕಡೆ ಮಹಾರಾಷ್ಟ್ರ ಮತ್ತು ಆಂಧ್ರ ಕಡೆಗೆ ಇವತ್ತಿನ ಗಾಡಿ ತುಂಬಿಸಿ ಕಳಿಸ್ತಕ್ಕಂಥದ್ದು ಇದು ಸಣ್ಣ ಮಾತಲ್ಲ. ಭಾಳಷ್ಟು ಜನ ಎಲ್ಲ ಸೌಲಭ್ಯ ಇದ್ದರೂ ಕೂಡ ಬೆಂಗಳೂರು ಬಾಂಬೆ ದುಡ್ಲೇಕ್ಕೆ ಹೋಗ್ತಾರೆ. ಆದರೆ ಈ ಮಲ್ಲನ್ನ ಶ್ರಮ ನೋಡಿ ಕಲಿಬೇಕು. ಈ ವರ್ಷದಿಂದ ಇವ್ರು ಚಲೋ ಬೆಳೆದಾರ ರೀ ಮಾಲ. ಮತ್ತು ಭಾಳ ಕಷ್ಟಪಟ್ಟರೆ ಬಿ ಇವರು. ಮತ್ತು ಇವರಿಗೆ ಗೌರ್ಮೆಂಟ್ಲಿಂದ ಬಿ ಜರ ಸಹಾಯ ಮಾಡ್ಬೇಕ್ರಿ. ಯಾಕಂದ್ರೆ ಇದು 30 ದಿವ್ಸಕ್ಕೆ ಸೆಟ್ಟಿಂಗ್ ಆಗಬೇಕು, 40 ದಿವ್ಸಕ್ಕೆ ಆಗ್ಯದ ರೀ. ಅಂದ್ರೆ ಬಿ ಭಾಳ ಕಷ್ಟ ಮಾಡಿ ತರ ಮಾಲ್ ತೆಗ್ದಾರ. ಒಟ್ನಲ್ಲಿ ಕೃಷಿಯಲ್ಲೇ ಸಾಧನೆ ಮಾಡಬೇಕೆಂಬ ಛಲ ತೊಟ್ಟವರಿಗೆ ಸಮಸ್ಯೆಗಳು ಅಡ್ಡಿ ಆಗುವುದಿಲ್ಲ ಎನ್ನುವುದಕ್ಕೆ ಈ ಯುವ ರೈತ ಸಾಕ್ಷಿ. ಸ್ವಂತ ನೀರು ಜಮೀನು ಇಲ್ಲದೆ ಸಾಧನೆ ಮಾಡಿ ಕಲ್ಲಂಗಡಿ ಬೆಳೆದು ಜೀವನ ಕಟ್ಟಿಕೊಂಡ ರೈತನಿಗೆ ನಿಜಕ್ಕೂ ಮೆಚ್ಚುಗೆ ಸೂಚಿಸಲೇಬೇಕು. ವೀರೇಶ್ ರೆಡ್ಡಿ ಯಾಳಗಿ, ಜಿ ಕನ್ನಡ ನ್ಯೂಸ್, ಯಾದಗಿರಿ.